ನನಗೇನು ಅನಿಸ್ತದೆ, ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಆ ಕಲ್ಯಾಣ ಕರ್ನಾಟಕದಲ್ಲೇ 5-5 ಕಾಂಗ್ರೆಸ್ನವ್ರು ಬಂದಿದ್ದಾರೆ ಇತ್ತು. ಹಾಗಾಗಿ ಸೇಡು ತೀರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಈಗ ಆ ಭಾಗದ ಜನರೆಲ್ಲ ಬಹಳ ಈ ಏಮ್ಸ್ ಬಗ್ಗೆ ಮತ್ತು ಈ ಕೇಂದ್ರ ಸರ್ಕಾರ ಈ ನಿರ್ಧಾರ ಬಗ್ಗೆ ಪ್ರತಿಭಟನೆ ತೋರಿಸ್ತಕ್ಕಂಥ ಪ್ರಯತ್ನ ಇವತ್ತು ರಾಯಚೂರಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಇತರ ಎಲ್ಲ ಪಕ್ಷದ ಜನರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಸೊ ಈ ವಿಷಯಗಳೆಲ್ಲ ನಾವು ಕೇವಲ ಯಾವುದೋ ಒಂದು ಪಕ್ಷದ ಆಧಾರದ ಮೇಲೆ ಹೋಗ್ತಾ ಇಲ್ಲ. ಇವನ್ BJP ನಮ್ಮ ಅಧ್ಯಕ್ಷರ ಗಮನಕ್ಕೆ ಸಹಿತ ಅಲ್ಲಿರುವಂಥವರೆಲ್ಲ ತಂದರು, ಇಲ್ಲ ನಾನು ನಡ್ಡಾ ಅವ್ರ ಹತ್ರ ಪ್ರಧಾನಮಂತ್ರಿ ಹತ್ರ ಮಾತಾಡಿ ನಾನು ಮಾಡಿಸ್ಕೊಡ್ತೇನೆ ಅಂತೇಳಿ ವಿಜೇಂದ್ರ ಅವರು ಹೇಳಿದ್ದಾರೆ. ಮತ್ತು ಎಲ್ಲ JDS ಪಕ್ಷದ ಮುಖಂಡರು ಸಹಿತ ಗಮನಕ್ಕೆ ತಂದಿದ್ದಾರೆ. ಮತ್ತು BJP ಯಾರ ನಾಯಕರುಗಳಲ್ಲಿ ಬಂದರೆ ನಾಯಕರುಗಳೆಲ್ಲ ಸೋಮಣ್ಣವ್ರಿಗೂ ಗಮನಕ್ಕೆ ಸಹಿತ ರಾಯಚೂರು ಬಂದಾಗ ಅವ್ರ ಗಮನಕ್ಕೆ ಸಹಿತ ಹೋರಾಟ ಸಮಿತಿಯವರು ತಂದಿದ್ದಾರೆ. ಎಲ್ಲರೂ ಆಶ್ವಾಸನೆ ಹೇಳಿದ್ದಾರೆ. ಆದ ಮೇಲೆ ಸಹಿತ ಇವತ್ತು ಶ್ರೀಮಾನ್ ನಟರಾಜ್ ಅವರು ಈ ರೀತಿಯಾಗಿ ವ್ಯತಿರಿಕ್ತವಾದಂಥ ಒಂದು ಲೆಟರ್ ಬರೆದಿರ್ತಕ್ಕಂಥದ್ದು ಖಂಡನೀಯ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಇದನ್ನು ಸರಿಪಡಿಸಿ ಆ ಭಾಗದ ಜನರ ಹಾಗೂ ರಾಜ್ಯದ ಸರ್ಕಾರದ ಏನು ನಿರ್ಧಾರ ಅದ ಆ ನಿರ್ಧಾರಕ್ಕೆ ತಕ್ಷಣ ಅವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ಇಲ್ಲದ್ರೆ ಇಡೀ ಬರುವಂಥ ದಿನಗಳಲ್ಲಿ ನಾರ್ದನ್ ಕರ್ನಾಟಕದಿಂದ ಇರ್ಬೋದು, ಇಡೀ ಕರ್ನಾಟಕದಿಂದ ಇರ್ಬೋದು, ಉಗ್ರ ಹೋರಾಟ ಆಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಅವಕಾಶ ಕೊಡದಂತೆ ಕೇಂದ್ರ ಸರ್ಕಾರ ಈ ಏಮ್ಸ್ ಅನ್ನು ತಕ್ಷಣ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಪ್ರಪೋಸಲ್ ಆಧಾರದ ಮೇಲೆ ರಾಯಚೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕೆಂಬ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ.